ನಮಸ್ಕಾರ ಕರ್ನಾಡು, ಹೇಗಿದ್ರೆ ಎಲ್ಲರೂ. ಇವತ್ತು ಏನಿಲ್ಲ ವಿಶೇಷ, ಸೇಮ್ ಕೆಲಸ. ತಲೆ ತಿನ್ನೋಕೆ ಯಾರು ಇರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಿ ಹಾಕೋಣ ಅಂತ. ಜೀವನದಲ್ಲಿ ಒಬ್ಬನೇ ಇರೋದೇ ಒಂಥರ ಖುಷಿ ಅನ್ಸುತ್ತೆ ಒಂದೊಂದ್ಸಲ. ಯಾರು ಇಲ್ಲಲ್ಲ, ಯಾರು ಇರೋದಿಲ್ಲ ಜಾಸ್ತಿ ಜೊತೆಗೆ. ಒಬ್ಬನೇ ಇರೋದೇ ಒಂಥರ ಖುಷಿ. ತಲೆ ತಿನ್ನೋಕೆ ಯಾರು ಇಲ್ಲ ಅಂತೇಳಿ ಮಾತಾಡ್ಕೊಂಡಿರ್ಬೇಕು ಅಂತ ಅನ್ಸಿದ್ರೆ ಏನು ಮಾಡೋದು ಗೊತ್ತಾ, ಈ ಥರ ಕ್ಯಾಮ್ರಾ ತೆಗೆದ್ಬಿಟ್ಟು ಮಾತಾಡಿ, ಎಷ್ಟು ಬೇಕೋ ಅಷ್ಟು ಮಾತಾಡಿ. ಆ ವಿಡಿಯೋ ವೇಸ್ಟು ಆಗಲ್ಲ, ಹಾಕ್ಬಿಡಿ ಯೂಟ್ಯೂಬಲ್ಲಿ. ನೋಡೋರು ನೋಡ್ತಾರೆ. ನಮ್ದೇನು ಹೋಗುತ್ತೆ ಗುರು, ನಮ್ದೇನು ಗಂಟು ಹೋಗುತ್ತಾ? ಇಲ್ಲ ತಾನೆ, ಏನೂ ಹೋಗಲ್ಲ. ಆಗ್ತಾ ಇರ್ತಾರೆ, ಲೈಫಲ್ಲಿ ಇರ್ತಾರೆ, ಆಯ್ತಾ, ಎಲ್ಲರೂ ಇರ್ತಾರೆ. ಆದರೆ ಒಂದು ಟೈಮ್ ಬಂದಾಗ ಎಲ್ಲ ಮಾಯ ಆಗ್ಬಿಡ್ತಾರೆ. ಅದು ಎಲ್ಲ ಇರೋದೇ ಆ ಥರ ಅನಿಸುತ್ತೆ. ಅಲ್ಲ, ನಂದೊಬ್ಬಂದೇ ಅಂತಲ್ಲ, ಎಲ್ರದ್ದು ಅದೇ ಥರ ಅನಿಸುತ್ತೆ. ನನ್ನ ಬಗ್ಗೆ ಏನಾದ್ರು ಹೇಳೋದಾದರೆ, 26 ವರ್ಷ ಆಯ್ತು ನನಗಾಯ್ತಾ. ಏನು ಕಿತ್ತಾಕಿಲ್ಲ ಇಷ್ಟ ತನಕ. ಏನಂದರೆ ಏನೂ ಮಾಡಿಲ್ಲ ಲೈಫಲ್ಲಿ. ಎಲ್ಲರ ಹತ್ರ ಜೀತು ಅಂತ ಉಗಿಸ್ಕೊಂಡಿರ್ ಬಿಟ್ಟರೆ ಆಮೇಲೆ ಏನೂ ಮಾಡಿಲ್ಲ. ಮಾಡಿದ್ದೀನಿ, ಒಳ್ಳೆ ಕೆಲಸ ಅಲ್ಲ. ಜೀವನದಲ್ಲಿ ಒಳ್ಳೆ ಕೆಲಸ ಅಂತ ಏನೂ ಮಾಡಿಲ್ಲ. ಮನೆಯವ್ರು ಬೈಯೋಂಥ ಕೆಲಸನೇ ಮಾಡಿರೋದು ಜಾಸ್ತಿ. ಅದಕ್ಕೆ ಇವಾಗ ಲಾಸ್ಟ್ ನನಗೆ ನಾನು ಕೊಡ್ತಿರೋದು 1 ವರ್ಷ ಬ್ರೋ. ನನಗೆ ನಾನು ಕೊಡ್ತಿರೋದು 1 ವರ್ಷ. ಈ 1 ವರ್ಷದಲ್ಲಿ ನಾನು ಏನು ಮಾಡ್ತಿದ್ರೆ ಆಮೇಲೆ ನಾನು ಯಾವುದ್ರ ಬಗ್ಗೆ ತಲೆ ಹಾಕೋಕ್ಕೆ ಹೋಗಲ್ಲ. ನನ್ನ ಪಾಡಿ ನಾನು ದುಡ್ಕೊಂಡು 3 ಹೊತ್ತು ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ. ಏನಾದರೂ ಒಂದು ಮಾಡಬೇಕಷ್ಟೆ, ಒಂದು ಹೆಸರು ಮಾಡಬೇಕು. ಏನಾದರೂ ಒಂದು ಲೈಟಲ್ಲ, ಅದು ಸಣ್ಣ ಮಟ್ಟಿಗಾದರೂ ಒಂದು ಸ್ವಲ್ಪನಾದರೂ ಏನಾದರೂ ಒಂದು ಹೆಸರು ಮಾಡಿ ಒಂದು 4 ಜನ ಗುರ್ತ ಮಾಡೋ ಹಂಗೆ ಆಗಬೇಕಷ್ಟೆ. ಅದು ನನ್ನ ಆಸೆ. ಇಷ್ಟು ವರ್ಷ ಅಂತ ಏನೂ ಆಗಿಲ್ಲ, ಎಲ್ಲ ಮಾಡಿದ್ದೀನಿ ಬ್ರೋ. ಲಿಟ್ರಲಿ ನಾನು ಹೇಳಬೇಕಂದ್ರೆ, ನೀವು ಚೀಪಿಂದ ಚೀಪ್ ಕೆಲಸ ಹೇಳಿ, ಫಸ್ಟಿಂದ ಫಸ್ಟ್ ಹೇಳಿ, ಅದನ್ನೆಲ್ಲ ಮಾಡಾಗಿದೆ ನಾನು ಆಲ್ರೆಡಿ. ಎಲ್ಲ ಥರದ ಕೆಲಸ ಮಾಡಿದ್ದೀನಿ, ಯಾವುದ್ರಲ್ಲೂ ಏನೂ ಮಾಡೋಕ್ಕಾಗಿಲ್ಲ. ಅದೇ ಇವಾಗ ಒಂದು ಲಾಸ್ಟ್ ಟ್ರೈ ಕೊಡೋಣ ಅಂತ. ಇಷ್ಟು ವರ್ಷ ಆಗ್ದಿರೋದು ಇನ್ನೇನು ಕಿತ್ತಾಗ್ತೀಯ ಅಂತ ಅಂದ್ಕೊಳ್ಬೇಡಿ, ಅದು ನನಗೂ ಗೊತ್ತಿರೋ ವಿಷಯನೇ. ಅದೇನು ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಟ್ರೈ ಮಾಡಬೇಕಲ್ವ. ಟ್ರೈ ಮಾಡಿದೆ ಯಾವುದು ಆಗಲ್ಲ ಅಂತ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಒಂದು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಲಿಟ್ರಲಿ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಏನು ಐಡಿಯಾನೂ ಇಲ್ಲ. ವೀಡಿಯೋ ಎಡಿಟ್ ಹೇಗೆ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇವಾಗ ಕಲಿತಾ ಇದ್ದೀನಿ ಅಷ್ಟೇ. ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಕಲಿಯೋಣ, ಮನಸ್ಸಿದ್ದರೆ ಮಾರ್ಗ, ಆ ಥರ ಕಲಿಯೋಕ್ಕೇನಾಗಬೇಕಲ್ವಾ. ಸೊ ಕಲಿಯೋಣ. ವಿಡಿಯೋ ಹಾಕ್ತಾ ಇರ್ತೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಒಂದು 2-3 ಜನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದರು, ಒಂದು 50-60 ವ್ಯೂಸ್ ಆದರೂ ಇವಾಗ ಅದೇ ಖುಷಿ. ಅಟ್ಲೀಸ್ಟ್ ನೋಡ್ತಾ ಇದ್ದೀರಲ್ಲ ಅಂತ, ಬೇರೆ ಏನೂ ಅಲ್ಲ. ಅವಾಗ ನಮಗೂ ಸ್ವಲ್ಪ ಎಫರ್ಟ್ ಹಾಕಿ ಮಾಡೋಕೆ ಒಂದು ಸ್ವಲ್ಪ ಆದರೂ ಖುಷಿ ಆಗುತ್ತೆ. ಕಂಟೆಂಟ್ ಏನೂ ಇಲ್ಲ ಅಂತ ಗೊತ್ತಿದೆ. ನೀನು ಸ್ಟೇರಿಂಗ್ ಇಟ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗೋದನ್ನು ಏನು ನೋಡೋದು ಅಂತ ಅಂದ್ಕೊಳ್ತೀರ, ಪರವಾಗಿಲ್ಲ. ಕಂಟೆಂಟ್ ಅಂತ ಡೈಲಿ ಕಂಟೆಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ನನಗೆ ಕೆಲಸನೂ ಮಾಡಬೇಕಾಗುತ್ತೆ. ಕೆಲಸ ನಂದು ಇದೆ ಬ್ರೋ, ಇದೇ ನನ್ನ ಕೆಲಸ. ಇದರಿಂದನೇ ಹೊಟ್ಟೆಗೆ ತಿಂತಿರೋದು. ಸೊ ಅದಕ್ಕೋಸ್ಕರ ಅದು ಮಾಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇದೇ ಥರ ಇಲ್ಲ, ಯಾವಾಗಲೂ ಇದೇ ಥರ ಇರೋಲ್ಲ. ಫನ್ನು ಇರುತ್ತೆ, ಎಂಟರ್ಟೈನ್ಮೆಂಟು ಇರುತ್ತೆ. ಏನಾದರೂ ಒಂದು ಆ ಥರ ಟಾಪಿಕ್ ಸಿಕ್ಕಿದ್ರೆ, ಅಥವಾ ಏನಾದ್ರು ಆ ಥರ ತೋರ್ಸೋಕೆ ಸಿಕ್ಕಿದ್ರೆ, ಎಲ್ಲ ತಿರ್ಗಾಡೋಕೆ ಹೋದರೆ ಹೊರಗಡೆ ಆಲ್ಮೋಸ್ಟ್ ಆಗಿ ತಿರ್ಗಾಡ್ತಾನೆ ಇರ್ತೀವಿ ನಾನು. ಸೊ ಆವಾಗ ನಿಮಗೆ ಫುಲ್ ಆನ್ ಎಂಟರ್ಟೈನ್ಮೆಂಟ್. ಓಕೆ, ಡೋಂಟ್ ವರಿ. ಸಬ್ಸ್ಕ್ರೈಬ್ ಮಾಡಿದಕ್ಕಂತೂ ಏನು ಪ್ರಾಬ್ಲಮ್ ಆಗಲ್ಲ. 1 ವರ್ಷ, ಎಕ್ಸಾಕ್ಟ್ 1 ವರ್ಷ. ಇವತ್ತು ಡೇಟ್ ಎಷ್ಟು? ಆಲ್ಮೋಸ್ಟ್ 1 ಮಂತಿಂದ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಜುಲೈ 30th. ಓಕೆ, ನೆಕ್ಸ್ಟ್ ಜುಲೈ 30th ನೋಡೋಣ. ಕನ್ಸಿಸ್ಟೆನ್ಸಿ ಇರುತ್ತೆ, ಹಾಕ್ತೀನಿ ವೀಡಿಯೋಸು, ಹಾಕ್ತಾನೆ ಇರ್ತೀನಿ. ಅಂದರೆ ರೆಗ್ಯುಲರ್ ಆಗಿ ಹಾಕೋಕ್ಕೆ ಆಗದೆ ಇರ್ಬೋದು, ಬಟ್ ಹಾಕ್ತಾನೆ ಇರ್ತೀನಿ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆಯಿತಾ. ತುಂಬ ಕಷ್ಟ ಬಂದಿದ್ದೀನಿ ಬ್ರೋ. ಈ ಥರ ಏನು ಹೇಳ್ತಾರೆ, ಸಿಂಪತಿ ಕಾರ್ಡ್ ಪ್ಲೇ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಕಷ್ಟ ಬಂದಿದ್ದೀನಿ, ಇದು ಬಂದಿನಿ, ಅದು ಬಂದಿನಿ ಅಂತ. ಎಲ್ಲರೂ ಆಬ್ವಿಯಸ್ಲಿ ಕಷ್ಟ ಬಂದಿರ್ತಾರೆ. ಎಲ್ಲ ಥರ ಅವ್ರವ್ರ ಥರದಲ್ಲಿ ಅವ್ರದ್ದು ಕಷ್ಟ ಇರುತ್ತೆ. ನಮಗೆ ದೊಡ್ಡದಾಗಿರುತ್ತೆ ಒಂದೊಂದ್ಸಲ. ಪರವಾಗಿಲ್ಲ, ಅದೇ. ಬಟ್ ನಾನು ಹೇಳ್ಕೊಳ್ತಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಒಪಿನಿಯನ್ ನಾನು ಹೇಳ್ಕೊಳ್ತಿದ್ದೀನಿ ಅಷ್ಟೇ. ನನ್ನದೇ ದೊಡ್ಡ ಕಷ್ಟ, ನಾನೇನು ತುಂಬ ಏನೋ ಬೆಟ್ಟ ಗುದ್ದಿ ನೀರು ತೆಗೆದು ಹಾಯ್ಕೊಂಡು ತಿಂದೆಲ್ಲ ಬದುಕಿದ್ದು ಆ ಥರದ್ದೆಲ್ಲ ಏನಿಲ್ಲ. ನನ್ನ ಪ್ರಕಾರ ನನಗೆ
ಲೈಫಲ್ಲಿ ಯಾವುದು ಬೇಕಾಗಿದ್ದೇನು ಸಿಕ್ಕಿಲ್ಲ, ಅಂದ್ಕೊಂಡಿದ್ದೇನು ಆಗಬೇಕಾಗಿರೋ ಟೈಮಲ್ಲಿ ಆಗಿಲ್ಲ. ಸೊ ಸ್ಟ್ರಗಲ್ ಬಂದಿದ್ದೀನಿ ತುಂಬ. ಅದಕ್ಕೋಸ್ಕರ ಈ ವಿಡಿಯೋ ಅಂದರೆ ಅದಕ್ಕೋಸ್ಕರ ಈ ವಿಡಿಯೋ ಅಂತಲ್ಲ, ಅದನ್ನು ಹೇಳ್ಬೇಕಂತ ಅನಿಸ್ತು, ಅದನ್ನು ಹೇಳಿದೆ. ಫಸ್ಟ್ ಥಿಂಗ್ ಏನು ಗೊತ್ತಾ, ಈ ಕ್ಯಾಮ್ರಾ ತೆಗೆದ ತಕ್ಷಣ ನನಗೆ ಮಾತಾಡೋಕ್ಕೆ ಬರೋದು. ಒಬ್ಬನೇ ಕುತ್ಕೊಂಡು ಇರ್ತೀನಲ್ವಾ, ಆವಾಗ ಬೇಜನ್ ತಲೆ ಥಾಟ್ಸ್ ಇರುತ್ತೆ ಆಯಿತಾ. ಕ್ಯಾಮ್ರಾ ತೆಗೆದ ತಕ್ಷಣ ಇಲ್ಲ ಆಗೋಯ್ತು ಕತೆ ಆ ಥರ. ಲೈಫಲ್ಲಿ ಎಲ್ಲ ಥರ ನೋಡಿಬಿಟ್ಟಿದ್ದೀನಿ ಬ್ರೋ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಥರದಲ್ಲೂ ನೋಡಾಗಿದೆ. ಯಾವ್ಯಾವ ಥರ ಜನಗಳಿರ್ತಾರೆ, ಯಾವ ಟೈಮಲ್ಲಿ ಯಾರ ಜೊತೆಗಿರ್ತಾರೆ, ಯಾವ ಟೈಮಲ್ಲಿ ಯಾರು ಬಿಟ್ಟು ಹೋಗ್ತಾರೆ ಅಂತ ಎಲ್ಲ ಥರ ಆಲ್ಮೋಸ್ಟ್ ನೋಡಾಗಿದೆ. ಅದೊಂದು ನಾನು ಯಾವಾಗಲೂ ಥ್ಯಾಂಕ್ಫುಲ್ ಅಂತ ಹೇಳಬೇಕು ದೇವರಿಗೆ. ಬೇಗ ತೋರಿಸ್ಬಿಟ್ಟು ಈ ಥರ ಜನಗಳಿರ್ತಾರೆ, ಎಲ್ಲೆಲ್ಲಿ ಹೆಂಗೆ ಹೊಡಿಬೇಕು ಅಲ್ಲಿ ಹಂಗೆ ಹೊಡಿತಾರೆ ಅಂತ ಗೊತ್ತಾಯ್ತಾ. ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗಿರುತ್ತೆ ಅನಿಸುತ್ತೆ. ಆದರೂ ಝೀರೋದಲ್ಲಿದ್ರು ಹಿಂದ್ಗಡೆಯಿಂದನೇ ಮಾತಾಡ್ಬೇಕು ಬಿಟ್ರೆ, ಮುಂದ್ಗಡೆಯಿಂದ ಬಂದು ಮಾತಾಡೋದು ಬಿಟ್ರೆ ಅವನಿಗೂ ಇಲ್ಲಪ್ಪ. ಅದೊಂದು ಅಂದ್ಕೊಂಡ್ರೆ ಏನೋ ಒಂದಿದೆ ನಮ್ಮ ಹವ ಅಂತ ಅನಿಸುತ್ತೆ. ಟೈಮ್ ಇದೆ, ಇವಾಗ 26 ವರ್ಷ, ಇನ್ನು ಬೇಜಾನ್ ಟೈಮ್ ಇದೆ. ನೋಡೋಣ ಏನಾಗುತ್ತೆ ಅಂತ. 1 ವರ್ಷ ಇದರಲ್ಲಿ ಫೋಕಸ್ ಮಾಡೋಣ. ಯಾವುದು ಮಾಡಲಿಲ್ಲ ಕರೆಕ್ಟಾಗಿ, ಇದನ್ನಾದರೂ ಒಂದು ಕರೆಕ್ಟಾಗಿ ಮಾಡೋಣ ಅಂತ ಎಲ್ಲ ಅದೇ ಹೇಳೋದು, ಮನೇಲೂ ಅದೇ ಹೇಳೋದು. ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ಏನು ಮಾಡಿಲ್ಲ ಲೈಫಲ್ಲಿ, ಏನೂ ಆಗೋದಿಲ್ಲ ನೀನು ಮುಂದೆ, ಇದೇ ಥರ ಅದು ಇದು ಅಂತ ಕೇಳಿ 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 ಸಾಕಾಗೋಗಿದೆ. ಸೊ ಅವರಿಗೆಲ್ಲ ಆನ್ಸರ್ ಮಾಡೋ ಟೈಮು ಅಲ್ಲ, ಅಷ್ಟು ಯೋಗ್ಯತೆಯೂ ನನಗಿಲ್ಲ ಇವಾಗ. ನಾನು ಕರೆಕ್ಟಾಗಿ ಹೇಳೋದಾದರೆ ಆ ಯೋಗ್ಯತೆ ಇನ್ನೂ ನನಗಿಲ್ಲ, ಅವರಿಗೆ ಉತ್ತರ ಕೊಡೋ ಯೋಗ್ಯತೆ ನನಗಿಲ್ಲ ಗೊತ್ತೈತೆ ಇವಾಗ. ಅವ್ರು ಹೇಳಿದೆಲ್ಲ ಆ್ಯಕ್ಚುಲಾಗಿ ಫ್ಯಾಕ್ಟೇ, ಅದು ಇವಾಗ ಆಗ್ತಿರೋದು ನನ್ನ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಓಕೆ ಡನ್. ಒಂದು ಟೈಮ್ ಬರುತ್ತೆ, ಬಂದೇ ಬರುತ್ತೆ, ಅವಾಗ ನಾನು ಆನ್ಸರ್ ಮಾಡಲ್ಲ, ನನ್ನ ಕೆಲಸ ಆನ್ಸರ್ ಮಾಡಿದ್ರು ಸಾಕು. ನಾನು ಪಟ್ಟಿರೋ ಶ್ರಮ, ಇಷ್ಟು ವರ್ಷ ಬಂದಿರೋ ಕಷ್ಟ ಆನ್ಸರ್ ಮಾಡಿದ್ರೆ ಸಾಕು. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಯ್ತಾ. 4 ದಿನದ ಮೋಟಿವೇಶನ್ ಅಲ್ಲ ಬ್ರೋ, ಮೋಟಿವೇಶನ್ ಇರುತ್ತೆ. ಆದರೆ ಏನು ಗೊತ್ತಾ, ಈ ಥರ ಒಂದು ಅಪ್ರಿಷಿಯೇಷನ್ ಸಿಕ್ಕಿದ್ರೆ, ಯಾರು ಅಂದರೆ ನೋಡೋರಿಂದ ಆಗಲಿ ಅಥವಾ ಯಾರಾದರೂ 1-2 ಜನ ಹೇಳಿದ್ರೆ ಆಗಲಿ, ಮಾಡಿ ಬ್ರೋ ಮಾಡಿ, ಸಪೋರ್ಟ್ ಇದೆ ಮಾಡಿ, ಆ ಥರ ಅಟ್ಲೀಸ್ಟ್. ಏನು ದೊಡ್ಡ ಸಪೋರ್ಟ್ ಬೇಡ ಬ್ರೋ, ನಿಮಗೆ ದುಡ್ಡು ಕೊಡಿ ಅಂತ ಹೇಳಲ್ಲ, ನಿಮ್ಮ ಆಸ್ತಿ ನನಗೆ ಬರ್ದುಕೊಡಿ ಅಂತ ಹೇಳಲ್ಲ, ಏನು ಬೇಡ. ಜಸ್ಟು ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಬೆಳೆಸಿ. ಪಾಪದವ್ರು ಬೆಳಿಬೇಕು, ಅದಕ್ಕೋಸ್ಕರ ಎಲ್ಲರೂ ಬೆಳಿಬೇಕು ಆಬ್ವಿಯಸ್ಲಿ. ಏನೋ ಒಂದು ಮಾಡೋಣ. ಕಂಟೆಂಟ್ ಯಾವ ಥರ ಬೇಕು ಅಂತೇಳಿ, ನೆಕ್ಸ್ಟು ಏನು ನೋಡೋಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಆ ಥರನೇ ಕಂಟೆಂಟ್ ಮಾಡಿ ಹಾಕೋಣ, ಏನು ಪ್ರಾಬ್ಲಮ್ ಇಲ್ಲ. ಟ್ರೈ ಮಾಡ್ತೀನಿ ಮಾಡೋಕ್ಕೆ. 100% ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವೇನು ಅಂಬಾನಿಗಳ ಮಕ್ಕಳಲ್ಲ, ದುಡ್ಕೊಂಡು ತಿನ್ನೋರು. ಸೊ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಕಂಫರ್ಟ್ ಝೋನಲ್ಲಿ ಇದ್ದು ಇದನ್ನೆಲ್ಲ ಮಾಡಿದರೆ ಜನಗಳು ಏನು ಮಾತಾಡ್ತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಮಗೆ ಪರಿಚಯ ಇದ್ದವ್ರು ಯಾವ ಥರ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಏನು ಮಕ್ಕಾರ ಅಂತ ಹೇಳ್ತಾರಲ್ವ, ಕೆಳಗಾಕ್ಬಿಟ್ಟೆ ಮಾತಾಡೋದು ಜಾಸ್ತಿ ನಾರ್ಮಲ್ ಆಗಿದ್ರು. ಇನ್ನು ಈ ಥರ ಎಲ್ಲ ವೀಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂತ ಹೇಳಿದರೆ ಅದನ್ನು ಏನಾದರೂ ಮಾತಾಡ್ಕೊಂಡೇ ಇರ್ತಾರೆ, ಪಕ್ಕ ಮಾತಾಡ್ತಾನೆ ಇರ್ತಾರೆ ಆಬ್ವಿಯಸ್ಲಿ. ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಬ್ರೋ. ಬೊಗಳ್ತಾನೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾಯಿಗಳು ಬೊಗಳ್ತಂತೆ ಏನು ಮಾಡ್ತೀರಾ, ಕಲ್ಲು ಹೊಡಿಯೋಕ್ಕಾಗುತ್ತಾ? ಇಲ್ಲ ತಾನೆ. ಕೆಸರಿಗೆ ಕಲ್ಲು ಹಾಕಿದಷ್ಟು ಅದು ನಮಗೆ ರಿಟರ್ನ್ ಹಾರೋದು ಜಾಸ್ತಿ. ಸುಮ್ಮನೆ ಇದ್ಬೇಡ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಅದಕ್ಕೆ ಈ ಸಲ ಫಿಕ್ಸ್ ಆಗಿ ಮೈಂಡ್ ಸೆಟ್ಟನ್ನು ಫಿಕ್ಸ್ ಮಾಡಿಕೊಂಡು, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ 0ದಿಂದ ಸ್ಟಾರ್ಟ್ ಮಾಡಿ. ಯಾವನ್ನೂ ಇಟ್ಟಿಲ್ಲ, ಪರಿಚಯ ಇದ್ದವ್ರನ್ನ ಯಾವನ್ನೂ ಇಟ್ಟಿಲ್ಲ, ಎಲ್ಲ 0ದಿಂದ ಸ್ಟಾರ್ಟ್ ಮಾಡಿ. ಇನ್ಸ್ಟಾದಲ್ಲೂ ನಾನು ಕಂಟೆಂಟ್ ಹಾಕ್ತಿದ್ದೀನಿ. ಸಾಂಗ್ ಹೇಳ್ತೀನಿ. ನಾನೇನು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ, ಟೈಮ್ ಪಾಸಿಗೋಸ್ಕರ ಸಾಂಗ್ ಹೇಳ್ತೀನಿ. ಒಟ್ಟು ಏನಾರು ಹಾಕ್ಬೇಕಲ್ವಾ, ಏನಾರು ಮಾಡಬೇಕಲ್ವಾ, ಅದಕ್ಕೋಸ್ಕರ ಆ ಥರ ಏನಾದ್ರು ಕಂಟೆಂಟ್ ಇದ್ದರೆ ಹಾಕ್ತೀನಿ. ನನ್ನ ಇನ್ಸ್ಟಾ ಪೇಜು ಇದೆ, ಅದನ್ನು ಫಾಲೋ ಮಾಡಿ. ಸರ್ವತ್ ಹೆಗ್ಡೆ ಅಂತ ಇದೆ, ಅಲ್ಲೂ ಫಾಲೋ ಮಾಡಿ. ಇಲ್ಲಿ ಎಲ್ಲ ಕಡೆ ಕಂಟೆಂಟ್ ಫುಲ್ ವೀಡಿಯೋಸ್ ಬರ್ತಾ ಇರುತ್ತೆ. 1 ವರ್ಷ ಆದಮೇಲೆ ಹೆಂಗಿರಬೇಕು ಅಂದರೆ, ನನ್ನ ಆಸೆ ಇದು, ಭ್ರಮೆ ಅಂತ ಹೇಳ್ಬೋದು, ನೀವು ಅತಿ ಆಸೆ ಅಂತಲೇ ಹೇಳ್ಬೋದು. ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಬೇಜಾರಿಲ್ಲ. ಇನ್ಸ್ಟಾಗ್ರಾಮ್ ಫೀಡಲ್ಲಿ ಈ ಟ್ರೋಲರ್ಸ್ ಎಲ್ಲ ಇರ್ತಾರಲ್ಲ, ಟ್ರೋಲ್ ಮಾಡಿ ಹಾಕ್ತಾರಲ್ಲ, ಒಳ್ಳೊಳ್ಳೆ ಟ್ರೋಲ್ ಆಯಿತಾ. ಈ ಕಮ್ ಬ್ಯಾಕ್ ಆಗಿರೋದು, ಒಳ್ಳೊಳ್ಳೆ ಸಾಂಗ್ BGM ಎಲ್ಲ ಹಾಕ್ಬಿಟ್ಟು ಆ ಥರ ಹಾಕ್ಬೇಕು.
ಒಂದು ವರ್ಷದಲ್ಲಿ. ಅದು ಏನಾಗುತ್ತೋ ಆಗಲಿ, ಎಷ್ಟು ಕಷ್ಟ ಆಗುತ್ತೋ ಆಗಲಿ ನೋಡೋಣ. ಆ ಥರ ಒಂದಾದರೆ ಹುಟ್ಟಿದಕ್ಕೆ ಸಾರ್ಥಕ. ಏನು ಗೊತ್ತಾ, ಸಿಂಪಲ್. ನನ್ನ ರೂಲ್ ಏನಂದರೆ, ಲೈಫ್ ಕ್ವಿಟ್ ಮಾಡೋದಾಗಿದ್ರೆ ಯಾವಾಗಲೂ ಮಾಡ್ಬೋದು. ತುಂಬ ರೀಸನ್ಸ್ ಇತ್ತು ಲೈಫ್ ಕ್ವಿಟ್ ಮಾಡೋಕ್ಕೆ. ಬಟ್ ಏನು ಗೊತ್ತಾ, ಒಂದು ಜೀವನ ಸಿಗೋದು. ಹುಟ್ಟಿದ ಮೇಲೆ ಏನಾದರೂ ಒಂದು ಹೆಸರು ಮಾಡಬೇಕು, ಅಥವಾ ಜೀವನಕ್ಕೆ ನಮಗೆ ಬೇಕಾದಂಗೆ ಜೀವನ ಮಾಡ್ಕೊಂಡಾದ್ರೂ ಇರಬೇಕು. ನಾರ್ಮಲ್ ಆಗಿ ಎಲ್ಲರ ಥರ ಹುಟ್ಟದ ಸಾಯೋದಾಗ 3 ಹೊತ್ತು ತಿಂದ ಕೆಲಸ ಮಾಡ್ದ ಸತ್ತ ಅಂತ ಹೇಳೋಕ್ಕೆ ತುಂಬ ನಿಮಗೆ ಬೇಜಾನು ಚಾಯ್ಸ್ ಇದೆ ಬ್ರೋ, ಆಪ್ಷನ್ಸ್ ಇದೆ. ತುಂಬ ಜನ ಸಿಗ್ತಾರೆ ಆ ಥರದವರು. ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋದ ಬ್ರೋ, ಇರುವಾಗ ಒಂದು 4 ಜನ ನಗಿಸ್ತಾ ಇದ್ದ, 4 ಜನಕ್ಕೆ ಹೆಲ್ಪ್ ಮಾಡಿದ್ದಾನೆ. ಆ ಥರ ಎಲ್ಲ ಇದ್ದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಬ್ರೋ. ಸತ್ಮೇಲೆ ಯಾರಿಗೂ ಗೊತ್ತಾಗಲ್ಲ ಆಬ್ವಿಯಸ್ಲಿ, ಬಟ್ ಆದರೂ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ. ಏನೋ ಮಾಡಿದ್ದೀನಿ, ನನಗೆ ಅಟ್ಲೀಸ್ಟ್ ಒಂದು ಲಾಸ್ಟಿಗೆ ಒಂದು ಇವಾಗ ಇನ್ನೇನು ಒಂದು 10 ನಿಮಿಷದಲ್ಲಿ ಜೀವ ಹೋಗ್ಬಿಡುತ್ತೆ ಅಂತ ಆಗುವಾಗ ಲಾಸ್ಟಿಗೆ ಒಂದು ಆ ಮೆಮೊರಿ ಇರುತ್ತಲ್ವಾ, ಈ ಲೈಫಲ್ಲಿ ನಾನು ಇಷ್ಟು ಮಾಡಿದ್ದೀನಿ ಅಂತ. ಸಾಕು ಬ್ರೋ, ಅದೊಂದಾದರೆ ಸಾಕು. ಲೋ ಫೀಲ್ ಆದಾಗ ಒಂದೊಂದ್ಸಲ ನಿಮಗೂ ಯಾರಿಗಾದರೂ ಇದ್ದರೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ಏನಾದರೂ ವೀಡಿಯೋ ಮಾಡಬೇಕು, ನಿಮ್ದು ಕಂಫರ್ಟ್ ಝೋನ್ ಇರುತ್ತಲ್ವಾ, ಕ್ಯಾಮ್ರಾ ಮುಂದೆ ಏನು ಮಾತಾಡೋದು ಅಂತ ಗೊತ್ತಾಗಲ್ಲ, ಯಾರು ನೋಡಿದರೆ ಏನಾದ್ರು ತಿಳ್ಕೊಳ್ತಾರೆ ಅಥವಾ ಏನಾದರೂ ಹೇಳ್ಬೋದು, ಅದು ಇದು ಅಂತ ಇದೆಯಲ್ಲ, ಅದನ್ನೆಲ್ಲ ತಲೆಯಿಂದ ತೆಗೆದಾಕಿದ್ರು. ನಾಳೆ ಯಾರು ಬರಲ್ಲ, ನಿಜವಾಗ್ಲೂ ಹೇಳ, ನಾಳೆ ಯಾವನೂ ಬರಲ್ಲ. ನೀವು ಇವತ್ತು ಯಾರು ನೆಗಾಡ್ತಿದ್ದಾರೆ ನೋಡಿ, ನಾಳೆ ಒಂದಲ್ಲ ಒಂದು ದಿವಸ ನೀವು ನಿಮ್ಮ ಟಾರ್ಗೆಟ್ ರೀಚ್ ಆದರೆ ನನ್ನ ಮಕ್ಕಳೇ ಬಂದು ಹ್ಯಾಂಡ್ಶೇಕ್ ಮಾಡಿ ಹೇಗಿದ್ದೀರಾ ಬ್ರೋ ಅಂತ ಕೇಳ್ತಾರೆ. ಪ್ರಾಮಿಸ್, ನೋಡ್ಕೊಳ್ಳಿ, ಸುಳ್ಳಲ್ಲ. ಪ್ರಪಂಚ ನಡೆಯೋದೇ ಆ ಥರ. ಏನು ಮಾಡೋದು ಹೇಳಿ? ಯಾರು ಮುಂದ್ಕಡೆ ನೆಗಾಡ್ಕೊಂಡು ಖುಷಿಯಾಗಿ ನೀವು ಅಂದರೆ ನಮಗೆ ಭಾರಿ ಒಳ್ಳೆಯವರು ಹಾಗೆ ಹೀಗೆ ಆ ಥರ ಎಲ್ಲ ಇರ್ತಾರಲ್ಲ ಪ್ರಿಟೆಂಡ್ ಮಾಡಿಕೊಂಡು, ಅಂಥವ್ರನ್ನೆಲ್ಲ ಯಾವತ್ತೂ ನಂಬಕ್ಕೆ ಹೋಗ್ಬೇಡಿ ಬ್ರೋ. ತುಂಬ ಜನ ಸಿಗ್ತಾರೆ ಲೈಫಲ್ಲಿ. ಏನಾದರೂ ನಿಮ್ಮಿಂದ ಬೆನಿಫಿಟ್ಸ್ ಇದ್ರೆ ಮಾತ್ರ ಇರ್ತಾರೆ, ಬಿಟ್ಟರೆ ಇಲ್ಲರೆ ಯಾವನೂ ಇರಲ್ಲ. ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಅಚೀವ್ಮೆಂಟ್ ಏನಿದೆ, ಅಥವಾ ನಿಮಗೆ ನೆಕ್ಸ್ಟ್ ಏನು ಟಾರ್ಗೆಟ್ ಇದೆ ಅದನ್ನು ಮಾಡಿ. ನಾನು ಹೇಳೋದು, ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ದೀರಾ ಪರವಾಗಿಲ್ಲ, ವಿಡಿಯೋ ಮಾಡಾಕಿ, ಏನಾದರೂ ಒಂದು ಟ್ರೈ ಮಾಡಿ. ನಾನೇನು ದೊಡ್ಡ ಪುಡಂಗ್ ಅಂತ ಹೇಳ್ತಿಲ್ಲ, ನನಗೇನು 1000 ಜನ ಫಾಲೋವರ್ಸ್ ಇಲ್ಲ, ಸಬ್ಸ್ಕ್ರೈಬರ್ಸ್ ಇಲ್ಲ. ಟ್ರೈ ಮಾಡಿ, ಮಾಡೋಣ, ಒಟ್ಟಿಗೆ ಬೆಳೆಯೋಣ. ನೀವು ಬೆಳಿಬೇಕು, ನಾವು ಬೆಳಿಬೇಕು, ಎಲ್ಲರೂ ಬೆಳಿಬೇಕು ಅಷ್ಟೇ. ಇನ್ನೊಂದು ಏನಂದರೆ, ಈ ಥರ ಟಿಪ್ಸ್ ಎಲ್ಲ ಕೊಡುವಂತ ಯಾರೂ ಕೇಳಲಿಲ್ಲ ಅಂತ ಹೇಳ್ಬೋದು. ಅದು ನನಗೂ ಗೊತ್ತಿದೆ, ಕೇಳಲಿಲ್ಲ. ಅದು ನಾನೇನು ಹೇಳ್ತಿರೋದಂದರೆ ನನ್ನ ಮನದಾಳದ ಮಾತು ಅಷ್ಟೇ. ಕೇಳಬೇಕು ಅಂತ ಅನಿಸ್ತು, ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಕೇಳಿದರೆ ಯಾರಿಗಾದರೂ ಲಾಭ ಆಗ್ಬೋದು, ಬಿಟ್ಟರೆ ನಷ್ಟ ಅಂತೂ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾವ ಥರ ಇದೇ ಥರ ವೀಡಿಯೋಸ್ ಮಾಡಾಕಬೇಕಾ ಮಾತಾಡೋದು? ಡೈಲಿ ಮಾತಾಡೋಣ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಬೇಕೋ ಅಷ್ಟು. ನೀವು ಕಿರಿಕಿರಿ ಹಾಕಿ ನೀವೇ ಹೇಳ್ಬಿಡ್ಬೇಕು, ಬ್ರೋ ಸಾಕು ಬ್ರೋ ವೀಡಿಯೋ ಹಾಕೋದು ನಿಲ್ಸು ಬ್ರೋ ಸಾಕು, ನಮಗೆ ಕೇಳೋಕ್ಕಾಗಲ್ಲ ಅಂತ ಅಷ್ಟು ಮಾತಾಡಿ ಬಿಸಾಡ್ತೀನಿ, ಆಯಿತಾ? ಇಲ್ಲಾಂದರೆ ಯಾವ ಥರ ವೀಡಿಯೋ ಮಾಡಬೇಕಂತ ಹೇಳಿ ಮಾಡೋಕ್ಕೆ ಟ್ರೈ ಮಾಡೋಣ. 101% ನಾನು ಫುಲ್ ಎಫರ್ಟ್ ಹಾಕ್ಬಿಟ್ಟು ಟ್ರೈ